ಜರುಗಲಿಲ್ಲವೇನೆಂದೊಡೆಯುಳ್ ಜರುಗಲಿಲ್ಲವೇನೆಂದೊಡೆಯುಳ್ ಜಾರಿದ ತನು ನಿದ್ರಯಿಂ ಗೋವ ಮರಣವಂ ಕಂಡೆನೋ ನಾಂ ಸ್ವಪ್ನದೊಳ್ ಸರಪಳಿಯೊಳೆಂ ದಿಗಿಲೊಳ್ ದಿಗ್ಗನೆದ್ದೆ ಕುಳಿತೊಡೆ ದಿಗಿಲೊಳ್ ದಿಗ್ಗನೆದ್ದೆ ಕುಳಿತೊಡೆ ಕಂಡೆನಾಂ ನೀಳಕಾಯ ಮಹಾತೇಜ ಪುಂಸನೊಬ್ಬನಂ ಕಮಂಡಲದ ಜೊತೆಗೆ ಕಂಡೆನಾಂ ನೀಳಕಾಯ ಮಹಾತೇಜ ಪುಂಸನೊಬ್ಬನಂ ಕಮಂಡಲದ ಜೊತೆಗೆ ಆ ಆ ಕೂಗದೆ ಕರೆದೆ ಕಿರಿಸಿದೆ, ಏನೂ ನಡೀಲಿಲ್ಲ, ಯಾರೂ ಬರಲಿಲ್ಲ. ಹಾಗೆ ಸುಸ್ತಾಗಿ ಕರಿತಾ 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 ಅಂತ ಒಂದು ಚಿತ್ರಣ ಮಾಡಿಕೊಂಡು ಒಂದು ನಿದ್ರೆಗೆ ಜಾರ್ಬಿಟ್ಟಿದ್ದೀನಿ. ಅಲ್ಲಿ ಗೋವುಗಳು ಒಂದೊಂದಾಗಿ ಸಾಯ್ತಾ ಇವೆ ಅಂತ ಕನಸು ಬಿದ್ದುಬಿಡ್ತು ನನಗೆ. ಯಾವಾಗ ಎಲ್ಲ ಗೋವುಗಳು ಮರಣ ಹೊಂದ್ತಾ ಇವೆ ಅಂದ ಇಟ್ಕನೆ ಗಾಬರಿದ ದಿಗ್ಗನೆ ಎದ್ದು ಕುಳಿತುಕೊಂಡ್ಬಿಟ್ಟೆ. ಇದೇನಪ್ಪ ಇದು? ಆಗ ನೋಡ್ತೀನಿ ಹಸುಗಳೆಲ್ಲ ಇವೆ, ಆದ್ರೆ ಆಶ್ಚರ್ಯ ಅಂದ್ರೆ ನನ್ನ ಮುಂದೆ ಒಬ್ಬ ನೀಳಕಾಯ ಮಹಾ ತೇಜಸ್ಸಿನಿಂದ ಕೂಡಿದಂತಹ ಕಮಂಡಲವನ್ನು ಹಿಡಿದುಕೊಂಡಂತಹ ಒಬ್ಬ ಪುಂಸ ನನ್ನ ಎದುರುಗಡೆ ಕಾಣಿಸಿಕೊಂಡು ನಿಂತುಕೊಂಡಿದ್ದ. ಕ್ರೂರಜಿಹ್ವೆಗೆಂಬೆದರದನ ಪುಂಸಕಾಯವಂ ನೋಡೆ ಬೆಚ್ಚೆ ಚೀರಿದೊಳ್ ನೇತ್ರಗಳ ಬಿಚ್ಚಿದೆಲ್ ಬೆಳದಿಂಗಳಂ ಗಹಿಸಿದ ಪುಂಸ ವದನವಿದೋ ಕಾಣದಿರ ಭಯದಿಂ ಕಣ್ಮುಚ್ಚೆ ತೆರೆದೊಡೆ ಚುಮು ಚುಮು ಮಂಜು ಕಂಡಿತೋ ಮೈಗಿನ ಜಾವದಲ ಭಯದಿಂ ಕಣ್ಮುಚ್ಚೆ ತೆರೆದೊಡೆ ಚುಮು ಚುಮು ಮಂಜು ಕಂಡಿತೋ ಬೈಗಿನ ಜಾವದಲ ಕ್ರೂರವಾದ ನಾಲಿಗೆಗಳಿಗೆ ನಾನು ಹೆದರದ ಅಂದು ಈ ಒಂದು ದೀರ್ಘಕಾಯವನ್ನ ಗಂಡಸನ್ನ ನೋಡಿ, ಪುಂಸನನ್ನ ನೋಡಿ, ಅವನ ವಿಚಿತ್ರ ವೇಷವನ್ನು ನೋಡಿ ಬೆಚ್ಚಿಬಿದ್ದೆ. ಅಮ್ಮ ಅಂತ ಚೀರಿಬಿಟ್ಟೆ. ಕಣ್ಮುಚ್ಕೋತೀನಿ. ಬೆಳದಿಂಗಳು ಅಂದ್ರೆ ನಾನು ಮೂರ್ಛೆ ಹೋಗಿದ್ದೆ ಅಂತ ನನಗೆ ಇವತ್ತು ಗೊತ್ತಾಗ್ತಿದೆ. ಮತ್ತೆ ಕಣ್ಬಿಟ್ಟಾಗ ಬೆಳದಿಂಗಳಿತ್ತು. ಆ ಗಂಡಸು ಗಹಗಹಿಸಿ ನಕ್ಕಾಗಾಯಿತು. ಮತ್ತೆ ಭಯದಿಂದ ಕಣ್ಣು ಮುಚ್ಚಿದೆ. ಮತ್ತೆ ನನಗೆ ಎಚ್ಚರವಾದಾಗ ಬೆಳಗಿನ ಜಾವ ಚುಮು 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 ಚಳಿ, ಕೊರೆಯುವ ಮಂಜು ಬೀಳ್ತಾ ಇತ್ತು. ಅಂದ್ರೆ ನಾನು 2 ಸಲ ಮೂರ್ಛೆ ಹೋಗಿದ್ದೆ ಅಂತ ನನಗೆ ಇವತ್ತು ಗೊತ್ತಾಗ್ತಾ ಇದೆ ಆ ಕಾಯನನ್ನು ನೋಡಿ. ಯಾರವನು ನನ್ನೊಳದೆ ನೀಂ ಸೆಳೆತ ಪ್ರತ್ಯಕ್ಷದೊಳಾಲೋಚನೆಯೇ
ಇದೆ ಪ್ರಮಾಣವಾಗಿಹುದೆ ಈ ಪ್ರಮೇಯದೊಳಗೆ ಯಾರವನ ನನ್ನೊಳದೊಳೆ ನೀಂ ಸೆಳೆತ ಪ್ರತ್ಯಕ್ಷದೊಳಾಲೋಚನೆಯೇ ಇದೆ ಪ್ರಮಾಣವಾಗಿಹುದೇ ಈ ಪ್ರಮೇಯದೊಳಗೆ ಪ್ರತ್ಯಕ್ಷವಿದು ಯೋಜನೆ ಇರದಿರೊಳ್ ಪ್ರತ್ಯಕ್ಷವಿದ ಯೋಜನೆ ಇರದಿರೊಳ್ ಘಟಿಪುದೇ ಇದೆ ಕನಸೋ ನನಸೆ ತಿಳಿಯದೊಡೆ ಭ್ರಮೆಯ ಮೌನಿಸಿದೆ ಮಾನದೊಳಗೆ ಘಟಿಪುದೇ ಇದೆಂ ಕನಸೋ ನನಸೆ ತಿಳಿಯದೊಡೆ ಭ್ರಮೆಯ ಮೌನಿಸಿದೆ ಮಾನದೊಳಗೆ ಆ ಯಾರಿವನು? ಇದೇನು ನನ್ನ ಒಳಗೆ ಒಂದು ರೀತಿಯಾದ ಸೆಳೆತ. ಈ ಒಂದು ಪ್ರತ್ಯಕ್ಷ ಆಲೋಚನೆಗೆ ನಾನು ಕರೆದವ ಇವನೇ ಇರಬಹುದೇ ಎಂಬುದಕ್ಕೆ ಒಂದು ಪ್ರಮಾಣವೇ? ಈ ಘಟನೆಯಿಂದ ನಾನು ಹಾಗೆ ಅನ್ಕೋಬಹುದೇ? ನಿನ್ನೆ ಬೆಳಗ್ಗೆಯಿಂದ ಈ ರೀತಿ ಆಗ್ತಾ ಇದೆಯಲ್ಲ. ಈ ಒಂದು ಪ್ರಾತ್ಯಕ್ಷಿಕೆ ವಾಸ್ತವವು ಯಾವುದೇ ಯೋಜನೆ ಇರದೆ ಘಟಿಸುತ್ತೇನು? ಅಥವಾ ಇದು ಏನು ಕನಸೋ ಅಥವಾ ನನಸೋ? ಇಲ್ಲ ಇಲ್ಲ, ಇದೆಲ್ಲವೂ ನನ್ನ ಒಂದು ಭ್ರಮೆ ಇರಬೇಕು. ನಿನ್ನೆಯಿಂದ ಹೀಗೆ ಆಗ್ತಾ ಇದೆ ಅಂತ ನಾನು ಸುಮ್ಮನೆ ಮೌನವನ್ನು ಧರಿಸಿ ಸುಮ್ಮನಾಗ್ಬಿಟ್ಟೆ ಒಂದು ಕ್ಷಣ. ದೀರ್ಘ ಪ್ರಕೃತಿ ಒಡನಾಟದಿಂದ ಸ್ವಾನುಭಾವದೊಳಗೆ ಕೊಂಡಾಡಿಹೆ ನಾನುತ್ತರವಂ ಸ್ವಾನುಮಾನ ಚಲನಗಳಿಗೆ ಆನಂದೋಲ್ಲಾಸ ಭಯ ಖಿನ್ನತ ಹಸಿವ ನೀರಡಿಕೆಯ ಕ್ರಮದೊಳ್ ಪ್ರಕೃತಿಯೊಳ ಮೊಗಗಳ ಕಂಡಿಹನೋ ಇಷ್ಟಿಯೊಳಗೆ ಪ್ರಕೃತಿಯೊಳ ಮೊಗಗಳ ಕಂಡಿಹನೋ ಇಷ್ಟಿಯೊಳಗೆ ನನ್ನ ಸ್ವಂತ ಅನುಭವದ ಒಳಗಡೆ ಏನು ಚಲನಗಳು ನಡೆಯುತ್ತೆ, ಅದರ ಅಳತೆ ಏನು, ಅದನ್ನು ನಾನು ಈ ಸುದೀರ್ಘವಾದ ಪ್ರಕೃತಿಯ ಒಡನಾಟದಿಂದ ನನ್ನ ಸ್ವಂತ ಅನುಭವದಲ್ಲೇ ಕಂಡಿದ್ದೀನಿ. ಅದನ್ನು ಬಾಯಲ್ಲಿ ಕೂಡ ಆಡ್ಕೊಂಡಿದ್ದೀನಿ, ಮನಸ್ಸಲ್ಲಿ ಕೂಡ ಆಡ್ಕೊಂಡಿದ್ದೀನಿ. ಈ ಆನಂದ, ಉಲ್ಲಾಸ, ಭಯ, ಖಿನ್ನತೆ, ಹಸಿವು, ನೀರಡಿಕೆ, ಈ ಕ್ರಮದಲ್ಲಿ ನಾನೇ ಇಷ್ಟಪಟ್ಟು ಈ ಎಲ್ಲ ಮುಖಗಳನ್ನು ನಾನು ಕಂಡುಕೊಂಡಿದ್ದೀನಿ. ಚಲಾವಣಿಪ ಪರಿಮಿತಿಯೊಡನೆ ಚಲಾವಣಿಪ ಪರಿಮಿತಿಯೊಡನೆ ಜೀವದೊಳ ಪರಿಧಿಯಂ ಸ್ಪಷ್ಟತೆಯೊಳೆ ದರ್ಶಿಸಿಹೆನ್ನ ಸಾರದಿಂ ಸ್ತರದೆ ಬದಿಯೊಳೆ
ಬೌದ್ಧಾಧಿಕ ಅಕಾಲಿಕ ಬೆರಕೆಯೊಳ್ ಬೌದ್ಧಾಧಿಕ ಅಕಾಲಿಕ ಬೆರಕೆಯೊಳ್ ತರ್ಕವಿರಿದೆ ಅಡವಿ ನಿಲಯದೆ ಅರಿಯಲೆಂದರಸಿದೆನ್ ನೈಸರ್ಗ ಯಥಾರ್ಥದಲೆ ಅರಿಯಲೆಂದರಸಿದೆನ್ ನೈಸರ್ಗ ಯಥಾರ್ಥದಲೆಂ ಆ ಕಾಡಿನಲ್ಲಿ ನಾನು ಒಂದೊಂದು ಸ್ತರದ ಪಕ್ಕದಲ್ಲೇ ನಿಂತ್ಕೊಂಡು ಸಾರಕ್ಕೋಸ್ಕರವಾಗಿ, ಯಾಕೆಂದ್ರೆ ಮುನಿಯ ಹೇಳಿದ್ರಲ್ಲ ಅವಾಗ ಸಾರ ಇರಬೇಕು, ಅಮ್ಮ ಹೇಳಿದ್ಲಲ್ಲ ಸಾರ ಇರಬೇಕು, ಆ ಸಾರಕ್ಕೋಸ್ಕರವಾಗಿ ನಾನು ಯಾವ ಪರಿಮಿತಿಯಲ್ಲಿ ಚಲಾವಣೆ ಹೇಗಿರ್ತದೆ, ಈ ಜೀವ ಪರಿಧಿಯಲ್ಲಿ ಅದು ಹೇಗೆ ಬರ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ನಾನು ಸಾರದಿಂದ ಆ ಸ್ತರಗಳನ್ನು ನಾನು ಗಮನಿಸಿದ್ದೆ. ಈ ಬೌದ್ಧಿಕತೆ ಅಧಿಕವಾದಾಗ ಅಕಾಲಿಕವಾದ ಬೆರಕೆ ಉಂಟಾಗ್ತದೆ, ಈ ತರ್ಕ ಎನ್ನುವುದರಿಂದ ನನಗೆ ಅರಿವಾಗಿತ್ತು. ಈ ಅಡವಿಯಲ್ಲಿ ಮಾತ್ರ ಈ ರೀತಿಯಾದ ಆಗೋದಿಲ್ಲ, ಬೌದ್ಧಿಕ ಅಕಾಲಿಕ ಬೆರಕೆ ಉಂಟಾಗೋದಿಲ್ಲ. ಅಂದರೆ ಯಥಾರ್ಥವನ್ನು ನಾವು ಅರ್ಥ ಮಾಡ್ಕೋಬಹುದು. ಯಾವುದೇ ಸ್ತರದ, ಯಾವುದೇ ಚಲಾವಣೆಯ, ಯಾವುದೇ ಜೀವದ ಪರಿಧಿಯಲ್ಲಿ ಯಾವುದೇ ಸ್ತರವನ್ನು ನಾವು ಯಥಾರ್ಥವನ್ನು ಅರ್ಥ ಮಾಡಿಕೊಂಡ್ರೆ ಅದರೊಳಗಿನ ಸಾರ ನಮಗೆ ಸಿಗ್ತದೆ ಎನ್ನುವುದು ನನಗೆ ತಿಳಿದು ಹೋಗಿತ್ತು. ಅಂದರೆ ಇವತ್ತು ಪದಗಳಲ್ಲಿ ನಾನು ವಿವರಿಸಬಲ್ಲೆ, ಆದರೆ ಅವತ್ತು ನನಗೆ ಪದಗಳಿತ್ತಿಲ್ಲ, ಆದರೆ ಅರ್ಥ ಮಾತ್ರ ಆಗಿತ್ತು ನನಗೆ ಅಂತ ಜಾಬಾಲು ಋಷಿಗಳು ಅವತ್ತಿನ ಪರಿಸ್ಥಿತಿಯನ್ನ ಹೇಳ್ತಾ ಇದ್ದಾರೆ. ಮನುಪಾಠ ಸಿದ್ಧಾಂತದೊಳ್ ಪ್ರಾಯೋಗಿಕ ಸ್ತರದೊಳೆಂ ಭಾವ ಇಣುಕು ಪುಜೆಂದೊಮ್ಮೊಮ್ಮೆ ಪರೋಕ್ಷ ಸ್ತರದೊಳೆ ಆದರಡವಿಯೊಳೆಂ ಕಠಿಣ ಶ್ರಮವಿದೆರವುದೋ ಪ್ರತಿತ ಘಟಿತದೊಳೆ ನೇರ ನಿರ್ಧಯ ವಾಸ್ತವಿಕವ ಮನುಮನದೆರಕದೊಳೆಂ ಈ ಮನುವಿನ ಪಾಠ ಅನ್ನೋ ಒಂದು ಸಿದ್ಧಾಂತ ಇದೆಯಲ್ಲ ಪ್ರಕೃತಿಯಲ್ಲಿ, ಆ ಸಿದ್ಧಾಂತದಲ್ಲಿ ಪ್ರಾಯೋಗಿಕ ಸ್ತರದಲ್ಲಿ ಭಾವಗಳು ಇಣಿಕಿವೆ. ಅದು ಪರೋಕ್ಷವಾಗಿರಬಹುದು, ಅಪರೋಕ್ಷವಾಗಿರಬಹುದು, ಆದ್ರೂ ಭಾವನೆಗಳು ಕೂಡ ಇಣಿಕಿವೆ. ಇಲ್ಲ ಅಂತ ಹೇಳೋದಿಲ್ಲ. ಯಥಾರ್ಥ ಅಂತ ಅಂದ ಕ್ಷಣ ಭಾವ ಇತ್ತಿಲ್ಲ ಅಂತಲ್ಲ, ಕೆಲವೊಮ್ಮೆ ಭಾವಗಳು ಕೂಡ ಸ್ಫುರಣೆಗೊಂಡಿವೆ. ಆದರೆ ಅಡವಿಯಲ್ಲೊಂದು ಕಠಿಣ ರೀತಿಯಾದ ಶ್ರಮ ಹಾಕಿದ್ರೆ ಅದು ನಡೆಯುವ ಒಂದೊಂದು ಘಟನೆಯ ಕುರಿತಾಗಿ ನೇರವಾಗಿ ನಿರ್ದಯವಾಗಿ ವಾಸ್ತವಿಕವನ್ನ ಮನುವಿನ ಮನಕ್ಕೆ ಎರೆಯುತ್ತದೆ. ಅಂದರೆ ನನ್ನ ಮನಸ್ಸಿಗೆ ಗೋಚರವಾಯಿತು ಅಂತ ಇಲ್ಲಿ ಅವರು ಈ ಥರ ಒಂದು ಸುತ್ತಿ ಬಳಸಿ ಯಥಾರ್ಥ ರೂಪದಲ್ಲೇ ನಮಗೆ ತಿಳಿಯಪಡಿಸ್ತಾ ಇದ್ದಾರೆ. ಬೌದ್ಧ ತರ್ಕ ಪರಿಣಾಮದೇ ಫಲಿತದೊಳಾಯಾಮವಂ ಬೌದ್ಧ ತರ್ಕ ಪರಿಣಾಮದೇ
ಫಲಿತದೊಳಾಯಾಮವಂ ಮಧ್ಯಮೋತ್ತಮಾಧಮವೆಂ ವರ್ಗಿಸುವ ನೀ ಮನುಜ ಲೋಕದಲೆಂ ಆದರೀಂ ಪ್ರಕೃತಿ ಸಹಜ ಮಾತ್ರನೋ ಆದರೀಂ ಪ್ರಕೃತಿ ಸಹಜ ಮಾತ್ರನೋ ಅನಂತದೆ ನಿಸರ್ಗವನೀಂ ಅವರ್ಗಿಸೆ ಬಾಳ್ವನೋ ಯಥಾರ್ಥ ಸ್ಥರಕೃತಾರ್ಥದಲೆಂ ಬಾಳ್ವನೋ ಯಥಾರ್ಥ ಸ್ಥರಕೃತಾರ್ಥದಲೆಂ ಆ ಈ ನಮ್ಮ ಬುದ್ಧಿಯಲ್ಲಿ ಉಂಟಾಗುವ ತರ್ಕದಿಂದ ಮಾತ್ರ ಯಾವುದೇ ಒಂದು ಫಲಿಸಿದ ಪರಿಣಾಮವನ್ನ ಅಧಮ, ಮಧ್ಯಮ, ಉತ್ತಮ ಅಂತ ಏನೇನೋ ನಾವು ವರ್ಗವನ್ನು ಮಾಡ್ಕೊಂಡ್ಬಿಡ್ತೀವಿ. ಇದು ಸಾಮಾನ್ಯ ಮನುಷ್ಯ ಲೋಕದಲ್ಲಿ. ಆದರೆ ಯಾರು ಕೇವಲ ಪ್ರಕೃತಿಯಲ್ಲೇ ಚಲಿಸ್ತಾರೆ, ಅಂದರೆ ಬುದ್ಧಿಯನ್ನು ತರ್ಕಕ್ಕೆ ಜಾಸ್ತಿ ಒಳಪಡಿಸದೆ ನೇರ ಸ್ವಾಭಾವಿಕವಾಗಿರ್ತಾರೆ, ಇಲ್ಲಿ ಪ್ರಕೃತಿ ಸಹಜ ಅಂದರೆ ಸ್ವಾಭಾವಿಕತೆಯಲ್ಲಿರ್ತಾರೆ, ಅವನು ಮಾತ್ರ ಆ ಅನಂತತೆಯ ನಿಸರ್ಗವನ್ನು ವಿಭಾಗಿಸೋದಿಲ್ಲ. ಇದು ಮಧ್ಯಮ, ಇದು ಉತ್ತಮ, ಇದು ಅಧಮ ಏನು ಹೇಳೋದಿಲ್ಲ. ಕೇವಲ ಯಥಾರ್ಥವನ್ನು ಮಾತ್ರ ತಗೋತಾ ಇರ್ತಾನೆ. ಅಷ್ಟರಲ್ಲೇ ಅದನ್ನು ನೋಡ್ತಾನೆ ವಿನಃ ತರ್ಕಕ್ಕೆ ಒಳಪಡಿಸಿ ಅನುಭವದ ಫಲಿತವನ್ನು ವರ್ಗ ಮಾಡೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು ನಾವು ಅರ್ಥಕೋಬೇಕು. ನಾವು ಕೂಡ ಅಂದರೆ ಯಥಾರ್ಥ ತಿಳ್ಕೋಬೇಕು ಅಂತಂದರೆ ತರ್ಕವನ್ನು ಕೊಂಚ ಕಾಲ ಬದಿಗಿಡಬೇಕು, ವರ್ಗಿಸಬಾರದು. ಅವರ್ಗೀಯವಾಗಿ ನಾವು ಹೋಗಬೇಕಾಗ್ತದೆ ಅನ್ನೋ ಒಂದು ಕಿವಿ ಮಾತನ್ನು ಅವರ ಶಿಷ್ಯರಿಗೂ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವರು ಅವತ್ತು ಅನುಭವಿಸಿದ್ದು ಈಗ ಹೇಳ್ತಾ ಇರೋದು ತಮ್ಮ ಶಿಷ್ಯರಿಗೆ. ನಾವು ಅದನ್ನು ಈಗ ಕೇಳ್ತಾ ಇದ್ದೇವೆ. ವೈವಿಧ್ಯ ಪ್ರಾಕೃತಿಕ ವಿಭಾಗವಂ ತರ್ಕಿಸೆ ದುಃಖ ತಮಸ್ತ್ವದೊಳು ಸಿಲುಕೆ ವೈವಿಧ್ಯ ಪ್ರಾಕೃತಿಕ ವಿಭಾಗವಂ ತರ್ಕಿಸೆ ದುಃಖ ತಮಸ್ವದೊಳು ಸಿಲುಕೆ ಕಳೆಯುವ ನವ ಬಾಳನೆಂಬಹು ಕ್ಲೇಶದಲೆ ವಿಭಜನದೊಳ ಇದನರ್ಥೈಸೆ ವಿಭಜನದೊಳಂ ಇದನರ್ಥೈಸೆ ಋತವಿಧಿತ ಸತ್ಯಗುಪ್ತಗಾಮಿನಿಯಂ ದರ್ಶಿಸೆ ಬಾಳ್ವನವನೋ ಬಹು ಆನಂದದಲೆ ಈ ಮನುಷ್ಯನ ತರ್ಕದಿಂದನೇ ವೈವಿಧ್ಯವಾಗಿರುವ ಈ ಪ್ರಕೃತಿಯನ್ನ ದುಃಖಕರವಾಗಿ ತಮಕರವಾಗಿ ಮಾಡ್ಕೊಂಡ್ಬಿಡ್ತಾನೆ ಮನುಷ್ಯ. ಇದು ಅವನೇ ಸೃಷ್ಟಿಸಿಕೊಳ್ಳುವಂತಹ ಒಂದು ಬಲೆ. ಅದರಲ್ಲೇ ತಾನೇ ಸೃಷ್ಟಿಸಿಕೊಂಡು ಅದರಲ್ಲೇ ತಾನೇ ಸಿಕ್ಕಾಕೊಂಡ್ಬಿಡ್ತಾನೆ. ತನ್ನ ಬಾಳನ್ನ ತುಂಬ ಕ್ಲೇಶದಿಂದ ಕಳೆದು ಬಿಡ್ತಾನೆ. ಆದರೆ ವಿಭಜನೆ ಮಾಡಿದಾಗ ಈ ರೀತಿ ತೊಂದರೆ ಆಗ್ತದೆ ಅಂತ ಯಾರು ತಿಳ್ಕೊತಾನೆ? ಅವನು ಋತವಿದಿತವಾದ ಸತ್ಯವಾದ ಗುಪ್ತ ಗಾಮಿನಿಯನ್ನ ದರ್ಶನ ಮಾಡ್ತಾನೆ. ಋತ ಅಂದ್ರೆ ವಿಶ್ವಕ್ರಮ ಏನು ವಿಧಿಸಿದೆ, ಅದರಲ್ಲಿ ಸತ್ಯ ಪ್ರಕಾರಗಳೇನಿದೆ, ಅದರ ಪ್ರಕಾರದ ಒಳಹರಿವು ಏನಿದೆ ಅದನ್ನ ದರ್ಶನ ಮಾಡ್ತಾನೆ.
ಅವನು ಆನಂದದಿಂದ ಇರ್ತಾನೆಯೇ ವಿನಃ ಉತ್ತಮ ಮಧ್ಯಮ ಅಧಮ ಈ ರೀತಿ ಎಲ್ಲ ಮಾಡಿಕೊಂಡು ತರ್ಕ ಮಾಡಿ 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 ಅಂದರೆ ಅತ್ಯಂತ ತರ್ಕ ಬೇಕು, ಆದರೆ ಅತ್ಯಂತ ತರ್ಕ ಮಾಡೋದ್ರಿಂದ ಕ್ಲೇಶ ಉತ್ಪನ್ನವೇ ವಿನಃ ಯಥಾರ್ಥ ಸಿದ್ಧಿಸುವುದಿಲ್ಲ ತರ್ಕದಿಂದ ಅನ್ನೋದನ್ನು ಇಲ್ಲಿ ನಮಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದಾರೆ ಜಾಬಾಲಿಗಳು. ಕಾಡಿಪ ಕಾಡುತನವೀಂ ತೆರೆದಿರಿಸಿತೋ ಒಳದಾಳದಧ್ಯಾಸವ ನನ್ನೊಳೆಂ ಕಾಡಿಪ ಕಾಡುತನವೀಂ ತೆರೆದಿರಿಸಿತೋ ಒಳದಾಳದಧ್ಯಾಸವ ನನ್ನೊಳೆಂ ಚಿತ್ತವೃತ್ತಿ ನಿರೋಧದಭ್ಯಾಸದೊಳೆಂ ಯೋಚನೆಯೋ ಅಂತ್ಯ ಕಾಣದೊಡೆ ಯೋಚನೆಯೋ ಅಂತ್ಯ ಕಾಣದೊಡೆ ಕುಣಿಕೆಯಾದರಾಲೋಚನೆಯೋ ಆಯಾಮದೆ ಸ್ಫುರಣವೆಂದರಿತಿಹೆನ್ ಕಾಲಧೋಗದೊಳೆಂ ಆ ಆ ಆ ನನ್ನ ಚಿತ್ತ ವೃತ್ತಿಯ ನಿರೋಧವನ್ನು ಮಾಡುವ ಅಭ್ಯಾಸ ನನಗೆ ತಾನೇ ತಾನಾಗಿ ಒಲ್ದು ಬಂದ್ಬಿಟ್ಟಿತ್ತು. ಅಂದರೆ ಮೂಡ್ಸ್ ಅಂತ ನಾವೇನು ಕರಿತೀವಿ, ಚೈತನ್ಯದ ಒಂದು ವೃತ್ತಿ ಇರ್ತದೆ, ಅದು ನಮ್ಮ ಮೂಡ್ಸ್ ಅನ್ನೋದನ್ನು ನಮ್ಮ ಮನಸ್ಥಿತಿಯನ್ನು ಕ್ರಿಯೇಟ್ ಮಾಡ್ತಾ ಇರ್ತದೆ. ಅದನ್ನು ನಾನು ಅಭ್ಯಾಸ ಮಾಡ್ಕೊಂಡಿದ್ದರಿಂದ ಏನಾಯಿತು, ಈ ಕಾಡುತನ ಅನ್ನೋ ಒಂದು ಕಾಡುವಂತಹ ಒಂದು ಮೂಡ್ ನನ್ನಲ್ಲಿ ಹೊರಟೋಗಿತ್ತು. ಇದರಿಂದ ಏನಾಗಿತ್ತು, ನನ್ನ ಒಳಗಿನ ಅಧ್ಯಾಸ ಅಂದರೆ ಬಾಡಿ ಮೈಂಡ್ ಆ್ಯಂಡ್ ಇಂಟೆಲೆಕ್ಟ್, ಆ ಮೂರರಿಂದ ಒದಗುವ ಒಂದು ವಿರೋಧಾಭಾಸಗಳು ನನ್ನಲ್ಲಿ ಮರೆಯಾಗಿತ್ತು. ಆದರೂ ಆಲೋಚನೆ ಅಂತ್ಯ ಕಂಡಿತ್ತೆ ಇಲ್ಲ, ಅದು ಕುಣಿಕೆಯಾಗಿ ಅಂದರೆ ಲೂಪಲ್ಲಿ ಬರ್ತಾ ಇತ್ತು. ಹಾಗಾಗಿ ಅದು ನನ್ನಿಂದ ಉತ್ಪತ್ತಿ ಆಗ್ತಿರೋದಿಲ್ಲ, ಅಂದರೆ ನನ್ನ ಬಾಡಿ ಮೈಂಡ್ ಇಂಟೆಲೆಕ್ಟಿಂದ ತರ್ಕದಿಂದ ಉತ್ಪತ್ತಿ ಆಗ್ತಿರೋದಲ್ಲ. ಅದು ನನ್ನ ದೇಹದಿಂದ ಆಗಲಿ ಬುದ್ಧಿಯಿಂದ ಆಗಲಿ ಮನಸ್ಸಿನಿಂದ ಆಗಲಿ ಉತ್ಪತ್ತಿ ಆಗಲ್ಲ. ಅದು ಕಾಲದ ಓಟ ಏನಿದೆ, ಓಘ ಏನಿದೆ, ಅದರಿಂದ ಉತ್ಪತ್ತಿ ಆಗ್ತದೆ ಅನ್ನೋದು ನನಗೆ ಅಷ್ಟೊತ್ತಿಗೆ ತಿಳುವಳಿಕೆ ಬಂದಿತ್ತು.